Hello students, welcome to our YouTube channel Question Paper Karnataka. ಸ್ಟೂಡೆಂಟ್ಸ್, ಗುಲ್ಬರ್ಗಾ ಯೂನಿವರ್ಸಿಟಿದವರು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಾರ. ಥಂಬ್ನೇಲ್ ನೋಡೋಣನೇ ನಿಮಗೆ ಗೊತ್ತಾಗಿರಬೇಕು. ಇದು ನೋಟಿಫಿಕೇಶನ್ ಯಾರ ಸಲಿಂದ ಅಂದ್ರೆ ಫೈನಲ್ ಇಯರ್ದವ್ರ ಸಲಿಂದ. ಅಂದ್ರೆ ಫೈನಲ್ ಇಯರ್ದವ್ರದ್ದು ಇನ್ನೂ ಒಂದು ಸೆಮ್ ಉಳಿದೋದಿಲ್ಲ, 6 ಸೆಮ್. ಅದ್ರ ಬಗ್ಗೆ ಅದ ಎಕ್ಸಾಮ್ಸ್ ಅದು ಯಾವಾಗ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಹಂಗೆ ಎಕ್ಸಾಮ್ ಫೀಸ್ ಅದು ಯಾವಾಗ ಕಟ್ಟಬೇಕು, ಅದ್ರ ಬಗ್ಗೆ ಈ ನೋಟಿಫಿಕೇಶನ್ ಒಳಗೆ ಹೇಳ್ಯಾರ. ಇಲ್ಲಿ ಡೇಟ್ ನೋಡ್ರಿ 23 ಅದ. ಅಂದ್ರೆ ಇದು ನೋಟಿಫಿಕೇಶನ್ ಇವತ್ತೇ ಬಂದದ. ಇಲ್ಲಿ ವಿಷಯ ಒಳಗೆ ಏನು ಕೊಟ್ಟಾರಂದ್ರೆ ಅಕ್ಟೋಬರ್ 2021ರಲ್ಲಿ ಜರುಗಲಿರುವ 6ನೇ ಸೆಮಿಸ್ಟರ್ ಸ್ನಾತಕ ಕೋರ್ಸ್ಗಳ ಪರೀಕ್ಷೆಗಳ ಬಗ್ಗೆ. ಅಂದ್ರೆ ಈಗ ಅಕ್ಟೋಬರ್ ಒಳಗೆ ಎಕ್ಸಾಮ್ ಚಾಲೂ ಆಗ್ತವ. ಅಕ್ಟೋಬರ್ ಒಳಗೆ ಡೇಟ್ ಎಷ್ಟು ಅಂತ ಹೇಳಿ ನಾ ಇಲ್ಲಿ ತೆಳಗೆ ಹೇಳ್ತೀನಿ, ಇಲ್ಲಿ ಮುಂದೆ ಬರ್ತದೆ ನೋಡ್ರಿ. ಇದು ನೋಟಿಫಿಕೇಶನ್ ಯಾರ್ಯಾರಿಗೆ ಅಪ್ಲೈ ಆಗ್ತದೆ ಅಂದ್ರೆ BA, BSc, BCom, BBM, BCA, BVA, BFA ಹಾಗೂ BSW ಇವೆಲ್ಲ ಕೋರ್ಸ್ಗಳದು ಬರೀ 6 ಸೆಮ್ದವ್ರಿಗೆ ಅಷ್ಟೇ ಅಪ್ಲೈ ಆಗ್ತದೆ. ಸೆಕೆಂಡ್ ಸೆಮ್ ಮತ್ತು 4th ಸೆಮ್ ಇವ್ರ ಸಲ ನಾ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ, ಇವರಿಗೆ ಎಕ್ಸಾಮ್ ಇರ್ತಾವೇನು ಇರಂಗಿಲ್ಲ ಅಂಥೇಳಿ. ಇಲ್ಲಿ ಭಾಗ 1 ಅಂತ ಹೇಳ್ದ ನೋಡ್ರಿ. ಇದ್ರೊಳಗೆ ಈ ಬಾಕ್ಸ್ ಒಳಗೆ ಏನೇನು ಕೊಟ್ಟಾರಂದ್ರೆ ಎಕ್ಸಾಮ್ ಫೀಸ್ ಬಗ್ಗೆ ಕೊಟ್ಟಾರ, ವಿತ್ ಪ್ರಾಕ್ಟಿಕಲ್, ವಿತೌಟ್ ಪ್ರಾಕ್ಟಿಕಲ್. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಬಾಕ್ಸ್ ಒಳಗೆ ಏನು ಕೊಟ್ಟಾರ, ಇಲ್ಲಿ ಭಾಗ 2 ಅಂತ ಹೇಳ್ದ. ಇದ್ರೊಳಗೆ ಪ್ರಾಯೋಗಿಕ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ನ ಯಾವಾಗವ ಅಂತೇಳಿ ಹೇಳಿಲ್ಲ, ಇಲ್ಲಿ ಡ್ಯಾಶ್ ಕೊಟ್ಟಾರವರು. ಸೆಕೆಂಡ್ ಏನದ ಅಂದ್ರೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಪರೀಕ್ಷಾ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ ದಂಡರಹಿತ, ವಿತೌಟ್ ಪೆನಲ್ಟಿ, ವಿತೌಟ್ ಫೈನ್ ಎಕ್ಸಾಮ್ ಫೀಸ್ ಕಟ್ಟೋದು ಡೇಟ್ ಯಾವಾಗದ ಅಂದ್ರೆ 30/9/2021. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡ್ರಿ, ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಪರೀಕ್ಷಾ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ ಅಂದ್ರೆ ನೀವೇನು ಎಕ್ಸಾಮ್ ಫೀಸ್ ಕಟ್ತಿರಲ್ಲ, ಕಟ್ಟದಾಗನ ಒಂದು ಫಾರ್ಮ್ ಬರ್ತದಲ್ಲ, ಅದು ಸಬ್ಮಿಟ್ ಮಾಡೋದಿರ್ತದೆ. ಅದು ಲಾಸ್ಟ್ ಡೇಟ್ ಯಾವಾಗದ ಅಂದ್ರೆ ಲಾಸ್ಟ್ 4 ಡೇಟ್ ತನ ಅದ. ಅದು ಅಕ್ಟೋಬರ್ 4 ತಾರೀಕು ತನ ಲಾಸ್ಟ್ ಡೇಟ್ ಅದ. ನೀವು 4 ತಾರೀಕಿಗೆ ಫೀಸ್ ಕಟ್ಲತ್ತಿದ್ರಿ ಅಂದ್ರೆ 100 ರೂಪೀಸ್ ಫೈನ್ ಕೊಡಬೇಕಾಗ್ತದೆ. ಇಲ್ಲಿ ದಂಡ ಸಹಿತ ಅಂದರವ್ರು ಅಂದ್ರೆ 100 ರೂಪೀಸ್ ಫೈನ್ ಕೊಡಬೇಕಾಗ್ತದೆ. ವಿತೌಟ್ ಪೆನಲ್ಟಿ ಯಾವಾಗದ ಅಂದ್ರೆ 30/9/2021 ಅಂದ್ರೆ ಈಗ ಬರೋ 30 ತಾರೀಕೆ ಲಾಸ್ಟ್ ಡೇಟ್ ಅದ ವಿತೌಟ್ ಪೆನಲ್ಟಿ. ವಿತ್ ಪೆನಲ್ಟಿ ಎಷ್ಟು ಅಂದ್ರೆ 100 ರೂಪೀಸ್. ನೀವು ಎಕ್ಸಾಮ್ ಫೀಸ್ 4 ತಾರೀಕಿಗೆ ಕಟ್ಲತ್ತಿದ್ರಿ ಅಂದ್ರೆ 100 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ನೆಕ್ಸ್ಟ್ 4 ತಾರೀಕಿಗೆ ನೀವು ಕಟ್ಟೋದಾಗಿಲ್ಲ, 7 ತಾರೀಕಿಗೆ ಕಟ್ಲತ್ತಿದ್ರಿ ಅಂದ್ರೆ 750 ರೂಪೀಸ್ ಎಕ್ಸ್ಟ್ರಾ ಫೈನ್ ಕೊಡಬೇಕಾಗ್ತದೆ. ನೆಕ್ಸ್ಟ್ ನೋಡ್ರಿ, 5th ಪಾಯಿಂಟ್ ಒಳಗೆ ಏನು ಕೊಟ್ಟಾರ, ಪ್ರಾಂಶುಪಾಲರುಗಳು ಪರೀಕ್ಷಾ ಶುಲ್ಕ ದಂಡ ಶುಲ್ಕದೊಂದಿಗೆ ಅಭ್ಯರ್ಥಿಗಳ ಪರೀಕ್ಷಾ ಅರ್ಜಿಗಳ ಮಾಹಿತಿಯನ್ನು OASIS ಆನ್ಲೈನ್ ಕಾಲೇಜ್ ಪೋರ್ಟಲ್ನಲ್ಲಿ ಸಲ್ಲಿಸುವ ದಿನಾಂಕ. ಇದು ಸ್ಟೂಡೆಂಟ್ಸಿಗೆ ಅದು ಸಂಬಂಧ ಇಲ್ಲ, ಇದು ಕಾಲೇಜ್ದವರು ಎಲ್ಲ ಸಬ್ಮಿಟ್ ಮಾಡ್ತಾರೆ. ನಿಮ್ಮದು ಯಾವ ರೀತಿ ಸ್ಟೂಡೆಂಟ್ ಪೋರ್ಟಲ್ ಇರ್ತದಲ್ಲ, ಹಂಗೆ ಕಾಲೇಜ್ದವ್ರ ಸಲಿಂದ ಕಾಲೇಜ್ ಪೋರ್ಟಲ್ ಇರ್ತದೆ. ನೀವೆಲ್ಲ ಫೀಸ್ ಕಟ್ಟಿದ ಡಾಕ್ಯುಮೆಂಟ್ಸ್ ಎಲ್ಲ ಅದ್ರೊಳಗೆ ಸಬ್ಮಿಟ್ ಮಾಡಿರ್ತಾವೆ, ಅದು ನಿಮ್ಮ ಕಾಲೇಜ್ದವ್ರು ಮಾಡ್ತಾರೆ. ನೆಕ್ಸ್ಟ್ 6th ಪಾಯಿಂಟ್ನು ಕಾಲೇಜ್ದವ್ರ ಸಲಿಂದ ಅದ. ನೆಕ್ಸ್ಟ್ ನೋಡ್ರಿ, 7th ಪಾಯಿಂಟ್ ಏನದ, ಪರೀಕ್ಷಾ ಪ್ರವೇಶ ಪತ್ರಗಳನ್ನು ಹಾಲ್ ಟಿಕೆಟ್ OASIS ಮೂಲಕ ಪಡೆಯುವ ದಿನಾಂಕ. ನಿಮಗೆ ಹಾಲ್ ಟಿಕೆಟ್ ಯಾವಾಗ ಸಿಗ್ತದೆ ಅಂದ್ರೆ 9/10/2021 ಅಕ್ಟೋಬರ್ 9 ತಾರೀಕಿಗೆ ನಿಮಗೆ ಹಾಲ್ ಟಿಕೆಟ್ ಸಿಗ್ತದೆ. ಆಂತರಿಕ ಅಂಕಗಳನ್ನು OASIS ಮೂಲಕ ಸಲ್ಲಿಸುವುದು. ನೋಡ್ರಿ, ಇಂಟರ್ನಲ್ ಮಾರ್ಕ್ಸ್ನು ಸಬ್ಮಿಟ್ ಮಾಡ್ತಾರೆ, ಅದು ಯಾವಾಗಂದ್ರೆ 10 ತಾರೀಕಿಗೆ ಅಕ್ಟೋಬರ್ 10 ತಾರೀಕಿಗೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಲಿಖಿತ ಪರೀಕ್ಷೆಗಳು ಪ್ರಾರಂಭವಾಗುವ ದಿನಾಂಕ 11/10/2021. 6th ಸೆಮ್ದವ್ರದ್ದು ಎಕ್ಸಾಮ್ ಯಾವಾಗ ಚಾಲೂ ಆಗ್ತಾವ ಅಂದ್ರೆ ಅಕ್ಟೋಬರ್ 11 ತಾರೀಕಿಗೆ ಎಕ್ಸಾಮ್ ಚಾಲೂ ಆಗ್ತಾವೆ. ಎಕ್ಸಾಮ್ ಫೀಸ್ ರಿಲೇಟೆಡ್ ನೆಕ್ಸ್ಟ್ ನಾ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ ಇವತ್ತೇ. ಅಲ್ಲಿ ತನಕ ನೀವು ಇದು ವಿಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ ವಾಟ್ಸಪ್ ಒಳಗೆ. ಅದು ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೇನೆ.